ಪಕ್ಷಕ್ಕೆ ದ್ರೋಹ ಯಾರು ಮಾಡಿರೋದು? 13 ಜನ ಸದಸ್ಯರು ಇನ್ಕ್ಲೂಡಿಂಗ್ ನಮ್ಮ MP ಸೇರಿ ಕಾಂಗ್ರೆಸ್ನ ಉಪಾಧ್ಯಕ್ಷರಿಗೆ ಹೋಗಿ ಕೈ ಎತ್ತಿದ್ದಾರೆ. ಏನು ಸರ್ ಅದರ ಅರ್ಥ? ನಾವು 13 ಜನ ಕಾಂಗ್ರೆಸ್ನ MLA ಸಮೇತ ಬಂದು BJP ಅವ್ರ ಕೈ ಎತ್ತಾರೆ. ಇಲ್ಲಿ ಯಾವ ಸರಿ ಯಾವ ತಪ್ಪು? ಮತ್ತೆ ನನ್ನ ಪಕ್ಷಕ್ಕೆ ಬಂದು ಅವ್ರ ಕೈ ಎತ್ತೋದು ಕರೆಕ್ಟಾ? ನಾನು ಹೋಗಿ ಕಾಂಗ್ರೆಸ್ ಅವ್ರ ಕೈ ಎತ್ತೋದು? ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೆನ್ನೆ ಪ್ರೆಸ್ ಮೀಟಲ್ಲಿ ಯಾರೋ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಹೌದು ನಮ್ದವರೇ ನಮಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಅದು ತಪ್ಪಾಗಿದೆ. ಬೆನ್ನಿಗೆ ಚೂರಿ ಯಾರು ಹಾಕಿದ್ದಾರೆ ಅನ್ನೋದು ಯಾರು ಹೇಳಿದ್ರಲ್ವಾ, ಅವ್ರ ಆತ್ಮಸಾಕ್ಷಿಗೆ ಆ ಹಿರಿಯರು ಆ ಮುಖಂಡ್ರೆ ಪ್ರಶ್ನೆ ಮಾಡಿಕೊಂಡ್ರೆ ಯಾರಿಗೆ ಬೆನ್ನಿಗೆ ಚೂರಿ ಹಾಕಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಚುನಾವಣೆ ವಿಚಾರವಾಗಂತ ಬಂದಾಗ ಶ್ರೀನಿವಾಸ್ ಅವರು ಸರ್ ನನ್ನ ಪ್ರಮಾಣ, ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ, ಪ್ರಮಾಣ ಮಾಡಿ ಹೇಳ್ತೀನಿ, ಶ್ಯಾಮಲಾ ಬಿ ನಾಗರಾಜು ಅವರೇ ಆಗಬೇಕು ಸುರೇಶ. ಇದೊಂದು ವರ್ಷ ನಾವು ಅವ್ರಿಗೆ ಅವಕಾಶ ಕೊಟ್ಬಿಟ್ರೆ 20 ವರ್ಷ ನಮ್ಮಂಥ ಯುವಕರಿಗೇನೆ ಅವಕಾಶ ಇರೋದು. ನಿನ್ನ ಸರ್ ಕಾಲೊಂದು ಹಿಡ್ಕೊಂಡಿಲ್ಲ ಸರ್ ಆ ವ್ಯಕ್ತಿ. ನನಗೆ ದಯವಿಟ್ಟು ಅರ್ಥ ಮಾಡ್ಕೊ, ಬಿಟ್ಕೊಟ್ಬಿಡು ಅಂತ ಹೇಳಿದ್ರು ಸರ್. ನಾನು ಆಗಲೂ ಅವ್ರಿಗೆ ಹೇಳಿದೆ, ಸರ್ ನಾವು ಈ ಥರ ಒಂದು ಹೊಸದಾಗಿ ಏನಾದರೂ ಒಂದು ನಿರ್ಧಾರ ಮಾಡಿದ್ದೀವಿ, ದಯವಿಟ್ಟು ನೀವು ಈ ಆಟದಿಂದ ಹೊರಗಡೆ ಇರಿ ಅಂತ ನಾನು ಹೇಳಿದ್ದೆ. 100ಕ್ಕೆ 100% ಸರ್. ನಾನು ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಉಳ್ಳಳ್ಳಿ ಶ್ರೀನಿವಾಸ್ ಅವ್ರದ್ದು ಇದರಲ್ಲಿ ಏನೂ ಪಾತ್ರ ಇಲ್ಲ. ಇದು ಪೂರ್ತಿ ಇದರಲ್ಲಿ ನಾನು ಏನಾದರೂ ಇದ್ರ ತಪ್ಪು ಸರಿಗಳೇನೇ ಇದ್ರೂ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಾನೇ ಸರ್. ಹಣದ ಆಸೆ ಹಾಗೂ ಅಧಿಕಾರದ ಆಸೆಯಿಂದ ಪಕ್ಷಕ್ಕೆ ಮೋಸ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು. ಯಾಕೆಂತಂದರೆ ನಾನು ಯಾವುದೇ ರೀತಿಯ ಹಣದ ಆಮಿಷಕ್ಕೆ ಬಲಿಯಾಗಿಲ್ಲ. ಹಣದ ಆಮಿಷಕ್ಕೆ ಬಲಿಯಾಗಿ ಅಧಿಕಾರ ಸ್ವೀಕರಿಸಬೇಕು ಅನ್ನೋದು ನಮಗೆ ಖಂಡಿತವಾಗ್ಲೂ ನಮ್ಮ ಒಂದು ಸಿದ್ಧಾಂತನೂ ಅಲ್ಲ, ನನ್ನ ಒಂದು ಇಚ್ಛೆನೂ ಅಲ್ಲ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಇಂದು ತಮ್ಮನ್ನೆಲ್ಲನ ಕರೆಸಿರೋ ಉದ್ದೇಶ ಏನಂತಂದರೆ, ನಿನ್ನೆ ಏನೋ ಒಂದು ಪ್ರೆಸ್ ಮೀಟು ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಹಾಗೂ ನಾಯಕರುಗಳು ಮಾಡಿದ್ರು. ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಾನು ವಿವರ ಕೊಡಬೇಕಾಗಿತ್ತು, ಅದಕ್ಕಾಗಿ ನಿಮಗೆ ಹೇಳಿದ್ದು. ಏನು ವಿಷಯ ಅಂತಂದರೆ, ನಮ್ಮ ಮೇಲೆ ಬಂದಿರುವಂಥ ಆರೋಪ ಹಣದ ಆಸೆ ಹಾಗೂ ಅಧಿಕಾರದ ಆಸೆಯಿಂದ ಪಕ್ಷಕ್ಕೆ ಮೋಸ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು. ಯಾಕೆಂತಂದರೆ ನಾನು ಯಾವುದೇ ರೀತಿಯ ಹಣದ ಆಮಿಷಕ್ಕೆ ಬಲಿಯಾಗಿಲ್ಲ. ಹಣದ ಆಮಿಷಕ್ಕೆ ಬಲಿಯಾಗಿ ಅಧಿಕಾರ ಸ್ವೀಕರಿಸಬೇಕು ಅನ್ನೋದು ನಮಗೆ ಖಂಡಿತವಾಗ್ಲೂ ನಮ್ಮ ಒಂದು ಸಿದ್ಧಾಂತನೂ ಅಲ್ಲ, ನನ್ನ ಒಂದು ಇಚ್ಛೆನೂ ಅಲ್ಲ. ಅದಕ್ಕಾಗಿ ನಾನು ನಿಮಗೆ ಹೇಳೋದೇನು ಅಂತಂದರೆ, ಈಗ ಯಾವುದೇ ಒಂದು ಪಕ್ಷದವರು ದುಡ್ಡು ಕೊಟ್ಟು ಅಧಿಕಾರನೂ ಕೊಡ್ತಾನೆ ಅಂತಂದ್ಬಿಟ್ಟು ನಮ್ಮ ಸಾಮಾನ್ಯ ಜನತೆಗೆ ಗೊತ್ತಾಗಬೇಕು ಅಂತೇಳಿ ಈ ಸಭೆಗೆ ನಿಮ್ಮನ್ನು ಕರೆದಿದ್ದೀವಿ. ಯಾಕೆಂತಂದರೆ ಯಾವುದೇ ಒಂದು ಪಕ್ಷ ಏನಾದರೂ ಮಾಡಬೇಕು ಅಂತಂದರೆ ದುಡ್ಡು ಕೊಟ್ಟರೆ ಅವ್ರ ಪರ ನಾವು ಏನಾದರೂ ಮಾಡಬೇಕು. ಈಗ ಇಲ್ಲಿ ನಮ್ಮ ಪಕ್ಷದಲ್ಲಿ ಆಗಿರೋದೇನು ಅಂತಂದರೆ, ನಮ್ಮ ಪಕ್ಷದಿಂದ ನಾನೇ ಗೆದ್ದು ದುಡ್ಡು ಕೊಟ್ಟು ಪಕ್ಷದಲ್ಲಿ ಒಂದು ಅಧಿಕಾರ ಸ್ಥಾನವನ್ನು ಕೊಡ್ತಾರೆ ಅಂತ ನಾವು ಹೇಗೆ ತಿಳ್ಕೊಬೇಕಾಗುತ್ತೆ? ಅದನ್ನು ಸ್ವಲ್ಪ ಜನ ಯೋಚನೆ ಮಾಡಲಿ. ಅವ್ರಿಗೆ ತಪ್ಪು ಮಾಹಿತಿ ಹೋಗಿದೆ. ನಮ್ಮ ಅಧಿಕಾರಿಗಳು, ನಮ್ಮ ಮುಖಂಡರುಗಳು, ನಾಯಕರುಗಳಿಗೂ ಕೂಡ ಒಂದು ಈ ತಪ್ಪು ಮಾಹಿತಿ ಹೋಗಿದೆ. ದುಡ್ಡು ಸ್ವೀಕರಿಸಿದರೆ, ಕುದುರೆ ವ್ಯಾಪಾರ ನಡೆದಿದೆ ಅಂತ. ಇದೆಲ್ಲ ಸದ್ಯಕ್ಕೆ ದೂರ. ಇನ್ನು ಮೊದಲನೇದಾಗಿ ನಾನು ಹೇಳಬೇಕು ಅಂತಂದರೆ, ಈ ನಮ್ಮ ಏನು ಒಂದು ಚುನಾವಣಾ ಪುರಸಭಾ ಸದಸ್ಯರ ಒಂದು ಚುನಾವಣೆ ನಡೆದಾಗೆ ನಾನು ನನ್ನ ಸ್ವಂತ ಖರ್ಚಿನಿಂದ ಯಾವುದೇ ಪಕ್ಷದಿಂದ ಹಣದ ನಾನು ₹1 ಕೂಡ ನಾನು ಬಳಸ್ತೀರ, ನಮ್ಮ ಒಂದು ಸ್ವಂತದಿಂದನೇ ನಾನು ಗೆದ್ದು ಬಂದಿದ್ದೀನಿ. ಹಂಗೆ ಅಧಿಕಾರದ ಹಾಗೂ ಹಣದ ಭರವಸೆ, ಆಸೆ ಇವೆಲ್ಲ ನನಗೆ ಯಾವುದೂ ಇಲ್ಲ. ಇನ್ನು ಅಧಿಕಾರ ಅಂತಂದರೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಧಿಕಾರ ಅನ್ನೋದು ಅಧಿಕಾರ ಅಂದ ಆಸೆ ಇದ್ದೇ ಇರುತ್ತೆ. ಅದನ್ನೇನು ತಪ್ಪು ಅಂತಲ್ಲ. ಎಲ್ಲ ಸಾಮಾನ್ಯ ಜನರಂತೆ ನಾನು ಅಧಿಕಾರಕ್ಕೆ ಆಸೆ ಪಟ್ಟಿದ್ದೀನಿ, ಆದರೆ ಹಣದ ಆಮಿಷಕ್ಕೆ ನಾನು ಬಲಿಯಾಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮ್ಮಲ್ಲಿ ಎಲ್ಲ ನಾಯಕರಿಗೆ ನಾನು ತಿಳಿ ಹೇಳೋದು ಅಂತಂದರೆ, ನಾನು ಯಾವುದೇ ಹಣದ ಆಮಿಷಕ್ಕೆ ಬಲಿಯಾಗಿ ಈ ಅಧಿಕಾರನ ಪಡ್ಕೊಂಡಿಲ್ಲ. ಹಣದ ಆಮಿಷ 100ಕ್ಕೆ 100ರಷ್ಟು ತಪ್ಪು ಮಾಹಿತಿ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮಹಿಳಾ ಸದಸ್ಯದ ಮೇಲೆ ಆರೋಪ ಮಾಡ್ತಿದ್ದಾರೆ, ಅದು ನನಗೆ ಬಹಳ ನೋವಾಗಿದೆ. ಯಾಕೆಂದರೆ ಒಂದು ಮಹಿಳೆಗೆ ನಾನು ಪಕ್ಷದಿಂದನೇ ಗೆದ್ದಿದ್ದೀನಿ ಅಂತ ಹೇಳಿದ್ದೀವಿ ನೆನ್ನೆನೆ, ಆದ್ರೂ ಒಂದು ಮಹಿಳಾ ಸದಸ್ಯ ಮೇಲೆ ಹಣದ ಆಮಿಷಕ್ಕೆ ಬಲಿಯಾಗಿದ್ದಾರೆ ಅಂತ ಒಂದು ಪ್ರಸಾರ ಆಗಿದ್ದು ನನಗೆ ಭಾಳ ನೋವನ್ನುಂಟು ಮಾಡಿದೆ. ಅದರಿಂದಾಗಿ ಒಂದು ಪತ್ರಿಕೆಗೆ ನನ್ನ ಮೂಲಕ ತಿಳಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಬರಮಾಡ್ಕೊಂಡು. ಹೌದು, ಹೌದು. ಇದು ಪಕ್ಷದ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಬಿಜೆಪಿಯಿಂದ ಗೆದ್ದು ಕಾಂಗ್ರೆಸ್ ಅವ್ರ ಕೈ ಜೋಡಿಸಿದ್ದಾರೆ. ಮೊದಲೇ ಹೇಳ್ಬೋದಿತ್ತು, ಕೊನೆವರೆಗೂ ಕೂಡ 11 ಗಂಟೆವರೆಗೂ ನಮ್ಮ ಜೊತೆಗೆ ಇದ್ದು, ಅದಾದ ನಂತರ ಮೋಸ ಮಾಡಿದ್ದಾರೆ ಅನ್ನೋದು ಒಂದು. ಕೊನೆವರೆಗೂ ಕೂಡ ನಾವು ಭಾಳಷ್ಟು ಪ್ರಯತ್ನ ಪಟ್ವಿ, ನಮಗೊಂದು ಅವಕಾಶ ಕೊಡಿ ಅಂತ ಭಾಳಷ್ಟು ಪ್ರಯತ್ನ ಪಟ್ವಿ.
ಕೊನೆವರೆಗೂ ಜೊತೆಲೇ ಇದ್ವಿ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಕೊನೆವರೆಗೂ ಭಾಳಷ್ಟು ಪ್ರಯತ್ನ ಪಟ್ವಿ. ಏನೋ ಒಂದು ಅವ್ರಿಗೆ ಬಹುಮತ ಬಂತು, ನನಗೆ ಇಬ್ಬರೇ ಸಪೋರ್ಟ್ ಮಾಡಿದ್ರು, ಎರಡೇ ಬಹುಮತ ಬಂತು. ಆದ್ರೂ ನನಗೊಂದು ಅವಕಾಶ ಬೇಕು ಈ ಸಂದರ್ಭದಲ್ಲಿ. ನಾವು ಒಂದು ಯಾಕೆ ಅಂತಂದರೆ ಇದೇನು ಹೆಚ್ಚಿನ ಸಮಯ ಇರಲಿಲ್ಲ, ಬಹಳ ಹಿರಿಯರಿದ್ದರು. ಹಂಗಾಗಿ ಅವ್ರ ಹತ್ರ ನಾನು ಲಾಸ್ಟ್ ಮಿನಿಟ್ವರೆಗೂ ಪ್ರಯತ್ನ ಪಟ್ಟೆ, ಅದು ಆಗಲಿಲ್ಲ. ಹಾಗಾಗಿ ಬೇರೆಯವರು ನನಗೆ ಸಹಕಾರ ಕೊಟ್ಟರು. ನಾವು ಹೋಗಿ ಇನ್ನೂ ನನಗೆ ಮಾಡಿ ಕೊಡಿ ಸಹಕಾರ ಅಂತ ನನಗೆ ಯಾರ ಹತ್ರನೂ ಹಣದ ಆಮಿಷಕ್ಕೆ ಬಲಿಯಾಗಲಿಲ್ಲ. ಯಾರೂ ಹಣ ಕೊಟ್ಟು ಕೂಡ ನನಗೆ ಅಧಿಕಾರ ಕೊಡಲಿಲ್ಲ, ಸಹಮತ ಕೊಟ್ಟರು. ಹಾಗಾಗಿ ಗೆದ್ದಿದ್ದೀನಿ. ಅವರೇ ಅಧಿಕಾರ ಬಿಟ್ಕೊಡೋದಕ್ಕೂ ರೆಡಿ ಆಗಿದ್ರಲ್ಲ, ನೀವು ಅವರೇ ಕೇಳಿದ್ರಂತಲ್ಲ ನಿಮಗೆ ನಾವೇ ಬಿಟ್ಕೊಡ್ತೀವಿ. ಯಾರು ಈಗ ನಿಮಗೆ ಇನ್ನೊಬ್ಬರು ಅಧ್ಯಕ್ಷರು ಸ್ಪರ್ಧೆ ಮಾಡಿದ್ರಲ್ಲ ಸರ್? ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟು 10 ಗಂಟೆಯಿಂದ 11 ಗಂಟೆವರೆಗೂ ನಾಮಿನೇಷನ್ನು ಸಮಯ ಇತ್ತು. 11 ಗಂಟೆ ಒಳಗಡೆ ನಾಮಿನೇಷನ್ ಆದಮೇಲೆ ಯಾರ್ಯಾರಿಗೆ ಮಾಹಿತಿ ಹೋಗಬೇಕು ಅದೆಲ್ಲನೂ ಮಾಹಿತಿ ಹೋಗಿತ್ತು, ಆಗಿದೆ ನಾಮಿನೇಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಇಬ್ಬರು ಒಳಗಡೆ ಹೋಗಿ ಕುತ್ಕೊಂಡಾದ್ಮೇಲೆ 12 ಗಂಟೆ ಒಂದು 12:30 ಆಗಿ ಬಂದು ನಾಮಿನೇಷನ್ ನಾವು ವಾಪಸ್ ತೊಗೊಳ್ತೀವಿ, ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳೋಣವಾ ಅಂತ ಕೇಳಿದ್ರು. ನಾನು ಖಂಡಿತವಾಗ್ಲೂ ಆಗ್ಬೋದು ಸರ್, ತೊಗೊಳ್ಬಿಡಿ, ಅವಿರೋಧವಾಗಿ ಆಯ್ಕೆ ಆಗೋಗೋಣ ಅಂತ ನಾನು ಬಿ ನಾಗರಾಜ್ ಅವರು ಕೇಳಿದಾಗ ನಾನು ಹೇಳಿದ್ದು ಸತ್ಯನೇ. ಆಮೇಲೆ ಏನಾಯಿತು, ಅವರು ನಾಮಿನೇಷನ್ ತಗೊಳ್ಳೋಂಥ ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಬಂದು ನೀನೇ ಹೋಗಿ ತೊಗೊಂಬಾ ಅಂತ ನನಗೆ ಹೇಳಿದ್ರು. ಸೂಚಕರು ಅಥವಾ ಅಭ್ಯರ್ಥಿ ಹೋಗಿ ನಾಮಿನೇಷನ್ ಫಾರಮ್ನ ವಾಪಸ್ ತೊಗೊಂಬರ್ಬೇಕಣ್ಣ, ನಾನು ಹೋಗಿ ತೊಗೊಂಬರೋಕ್ಕಾಗೋದಿಲ್ಲ, ಅಭ್ಯರ್ಥಿ ಯಾರಿದ್ದಾರೆ ಅವ್ರು ಕರ್ಕೊಂಡೋಗಿ ತೊಗೊಂಬನ್ನಿ ವಾಪಸ್ಸು ಅಂತ ನಾನು ಏನು ಪ್ರೋಟೋಕಾಲ್ ಪ್ರಕಾರ ಇದೆ ಅದನ್ನು ನಾನು ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಆ ಪತ್ರ ತೊಗೊಂಡು ಆಚೆ ಹೋದರು. ಅವರು ತಹಸೀಲ್ದಾರ್ ಹತ್ರ ಹೋಗಲಿಲ್ಲ. 1 ಗಂಟೆ 6 ನಿಮಿಷ ಕರೆಕ್ಟಾಗಿ ಮತ್ತೆ ಒಳಗಡೆ ಬಂದ್ಬಿಟ್ಟು ಮೊನ್ನೆ ತಹಸೀಲ್ದಾರ್ರೆ ನಾನು ನಾಮಿನೇಷನ್ ವಾಪಸ್ ತೊಗೊತಾ ಇದ್ದೀನಿ ಅಂತ ಬಂದರು. ಅಷ್ಟೊತ್ತಿಗೆ ಏನು ಹೇಳಿದ್ರು, ತಹಸೀಲ್ದಾರ್ ಸಮಯ ನೋಡಿಬಿಟ್ಟು ಈಗ ಆಲ್ರೆಡಿ 6 ನಿಮಿಷ ಆಗೋಗಿದೆ ಸರ್, ಸಮಯ ಮುಕ್ತಾಯ ಆಗೋಗಿದೆ, ಈಗ ನಾಮಿನೇಷನ್ ನಾನು ವಾಪಸ್ ತೊಗೊಳಕ್ಕಾಗೋದಿಲ್ಲ, ಈಗ ಎಲೆಕ್ಷನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳ್ಬಿಟ್ಟು ಒಬ್ಬರು ನಾಮಿನೇಷನ್ ಮಾಡುವಾಗ ಸೂಚಕರಾಗಿ ಕಾಂಗ್ರೆಸ್ ಹಾಕಿದ್ರು, ಬಿಜೆಪಿ ಹಾಕಿದ್ರು ಸರ್ ತಮ್ಮ ಸೂಚಕರಾಗಿಲ್ಲ. ಅವರು ಕಾಂಗ್ರೆಸ್ ಅವರು ಇಬ್ರು ಹಾಕಿದ್ರು ಸರ್. ಹೌದು, ಕಾಂಗ್ರೆಸ್ನವರು ಇಬ್ರು ಸೂಚಕರು ಹಾಕಿದ್ರು. ಉಪಾಧ್ಯಕ್ಷರಿಗೆ ಬಿಜೆಪಿ ಅವರು ಇಬ್ರು ಸೂಚಕರು ಹಾಕಿದ್ರು, ಕಾಂಗ್ರೆಸ್ನವ್ರಿಗೆ ಬಿಜೆಪಿ ಅವರಿಗೆ ಕಾಂಗ್ರೆಸ್ನವ್ರು ಇಬ್ರು ಸೂಚಕರು ಹಾಕಿದ್ರು. ಈಗ ಅದೇ ತರ ಕೇಳಿದಾಗ ನಮ್ಮ ಬಿಜೆಪಿ ಸಿದ್ಧಾಂತದಲ್ಲಿ ಕಾಂಗ್ರೆಸ್ನ ಉಪಾಧ್ಯಕ್ಷರಿಗೆ ಸೂಚಕರು ಯಾಕೆ ಹಾಕಿದ್ವಿ ಅದು ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಸೊ ಈ ಸಣ್ಣ ಪುಟ್ಟ ಗೊಂದಲಿಂದಾನೇ ಇವತ್ತು ಇಷ್ಟೆಲ್ಲ ದೊಡ್ಡದಾಗಿ ಒಂದು ಸಮನ್ವಯತೆ ಕೊರತೆ ಆಗಿದ್ದಕ್ಕೇನೆ ಇಷ್ಟೆಲ್ಲನೂ ಕಾರಣ ಆಗ್ತಾ ಇರೋದು. ಆಮೇಲೆ ಇನ್ನೊಂದು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೆನ್ನೆ ಪ್ರೆಸ್ ಮೀಟಲ್ಲಿ ಯಾರೋ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಹೌದು ನಮ್ದವರೇ ನಮಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಅದು ತಪ್ಪಾಗಿದೆ. ಬೆನ್ನಿಗೆ ಚೂರಿ ಯಾರು ಹಾಕಿದ್ದಾರೆ ಅನ್ನೋದು ಯಾರು ಹೇಳಿದ್ರಲ್ವಾ, ಅವ್ರ ಆತ್ಮಸಾಕ್ಷಿಗೆ ಆ ಹಿರಿಯರು ಆ ಮುಖಂಡ್ರೆ ಪ್ರಶ್ನೆ ಮಾಡಿಕೊಂಡ್ರೆ ಯಾರಿಗೆ ಬೆನ್ನಿಗೆ ಚೂರಿ ಹಾಕಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸರ್, ನಂದು ಅಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಅನುಭವಿಸಿ ಬಂದವನಂತಲ್ಲ. ನಾನು ಬೆನ್ನಿಗೆ ಚೂರಿ ಹಾಕ್ತೀನಿ ಅಂತ ಒಬ್ಬ ದೊಡ್ಡವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನು ಅವ್ರ ಆತ್ಮಸಾಕ್ಷಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಪತ್ರಕರ್ತರ ಮೂಲಕ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಒಂದು. ಎರಡನೇದು, ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಪಕ್ಷಕ್ಕೆ ದ್ರೋಹ ಯಾರು ಮಾಡಿರೋದು? 13 ಜನ ಸದಸ್ಯರು ಇನ್ಕ್ಲೂಡಿಂಗ್ ನಮ್ಮ MP ಸೇರಿ ಕಾಂಗ್ರೆಸ್ನ ಉಪಾಧ್ಯಕ್ಷರಿಗೆ ಹೋಗಿ ಕೈ ಎತ್ತಿದ್ದಾರೆ. ಏನು ಸರ್ ಅದರ ಅರ್ಥ? ನಾವು 13 ಜನ ಕಾಂಗ್ರೆಸ್ನ MLA ಸಮೇತ ಬಂದು BJP ಅವ್ರ ಕೈ ಎತ್ತಾರೆ. ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು? ಮತ್ತೆ ನನ್ನ ಪಕ್ಷಕ್ಕೆ ಬಂದು ಅವ್ರ ಕೈ ಎತ್ತೋದು ಕರೆಕ್ಟಾ, ನಾನು ಹೋಗಿ ಕಾಂಗ್ರೆಸ್ ಅವ್ರ ಕೈ ಎತ್ತೋದು? ಈ ಪ್ರಶ್ನೆ ನನಗೆ ಹೊಳೀತು. ಆವಾಗ ನಾನೇನು ಪ್ಲ್ಯಾನ್ ಮಾಡಿದೆ, ಒಂದು ಚದುರಂಗದ ಆಟ ಯಾಕೆ ಆಡಬಾರ್ದು, ಅವರೇ ಬಂದು ನಮ್ಗೆ ಹಾಕ್ಲಿ, ನಾವ್ಯಾಕೆ ಹೋಗಿ ಅವ್ರಿಗೆ ಹಾಕಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು, ಮತ್ತು ಇದರಲ್ಲಿ ಇನ್ನೊಂದು ಒಳಗಡೆ ಇರೋಂಥ ಗುಟ್ಟೇನು ಅಂತ ಹೇಳಿದ್ರೆ, ನಮ್ಮ ಆನೇಕಲ್ ಟೌನ್ಗೆ ಮತ್ತು ಅಭಿವೃದ್ಧಿಗೆ ವಿಚಾರವಾಗಿ ನಾವು ಇಟ್ಕೊಂಡು ಏನಾದರೂ ಒಂದು ಬದಲಾವಣೆ ಮಾಡಬೇಕು. ಈ ಏನು 30 ವರ್ಷಗಳಿಂದ ಒಂದೇ ತಂಡ ಆನೇಕಲ್ನ ಆಳ್ವಿಕೆ ಮಾಡಿಕೊಂಡು ಅವರ ಒಂದು ಹದ್ಬಸ್ತಲ್ಲಿ ಇಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಹೊಸ ಜನ್ರೇಷನ್ಗೆ ಒಂದು ಅವಕಾಶ ಕೊಡುವಂಥ ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡಬೇಕು, ಒಂದು ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ನಿರ್ಧಾರ ತೊಗೊಂಡ್ವಿ. ವಿನ ಬೇರೆ ಇನ್ಯಾರಿಗೋ ನಾವೇನೋ ಬೆನ್ನು ಚೂರಿ ಹಾಕಬೇಕು ಅಂತಾನೋ ಇಲ್ಲ ಈ ಅಮ್ಮನಿಗೆ ಅಧಿಕಾರ ಕೊಡಿಸ್ಲೇಬೇಕು ಅಂತಾನೋ ಅಲ್ಲ. ನಾವು ಇನ್ನೊಂದು ಕ್ವಶನ್ ಕೂಡ ಹೇಳಿದ್ವಿ. ನಮ್ಮ ಹಿರಿಯರೊಬ್ರು ಕೇಳಿದ್ರು, ಯಾಕೆ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ. ಆವಾಗ ನಾವು ಹೇಳಿದ್ವಿ, ಪವಿತ್ರ ರಘುವರಿಗೆ ಕೊಡಿ ಅಂತ ಕೇಳಿದ್ವಿ, ಬೇರೆ ಸದಸ್ಯರಿಗೆ ಕೊಡಿ, ನನಗೆ ಕೊಡಿ ಅಂತ ನಾವು ಪ್ರಶ್ನೆ ಮಾಡಲ್ಲ ಅಂತ ಕೂಡ ನಾವು ಆಗ ಹೇಳಿದ್ವಿ. ಅದಕ್ಕೂ ಅವ್ರ ಉತ್ತರ ಇಲ್ಲ. ನಾವೇನಂತ ಮಾಡಬೇಕು ಸರ್? ಖಂಡಿತವಾಗ್ಲೂ ಅವರು
ನಮಗೆ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳ ಥರ ನನ್ನ ನೋಡಿದ್ದಾರೆ. ನಾನು ವೈಯಕ್ತಿಕವಾಗಿ ಶ್ಯಾಮಲಾ ಬಿ ನಾಗರಾಜ್ ಅವ್ರ ಮೇಲೆ ನನಗೆ ಯಾವುದೇ ರೀತಿಯ ಕೋಪ ಇಲ್ಲ. ಅವ್ರಿಗೂ ಸಹ ನನ್ನ ಮೇಲೆ ಅವ್ರಿಗೆ ಯಾವುದೇ ಥರ ದ್ವೇಷ ಇಲ್ಲ. ಇದು ರಾಜಕೀಯವಾಗಿ ನಾವೇನೋ ಒಂದು ಚದುರಂಗದ ಆಟ ಆಡಬೇಕಾಗಿದ್ದು ಅದರಲ್ಲಿ ಯಾವ ಥರ ಆಡ್ಬೋದು ಒಂದು. ಎರಡನೇದು ನನ್ನ ಉದ್ದೇಶ ಸರ್, ಸಾಮಾನ್ಯ ಕಾರ್ಯಕರ್ತರಿಗೆ ರಾಜಕೀಯ ಹಿನ್ನೆಲೆ ಇರೋಂಥ ಒಂದು ಕುಟುಂಬಕ್ಕೆ ಅಧಿಕಾರ ಸಿಗಬೇಕು. ನಾಳೆ ಬೆಳಗ್ಗೆ ನನ್ನ ಪಕ್ಷ ಸಂಘಟನೆ ನಾನು ಕಟ್ಟಬೇಕು, ಬೆಳಿಬೇಕು. ಇನ್ನಷ್ಟು ಯುವ ಕಾರ್ಯಕರ್ತರು ಇದನ್ನ ನೋಡಿ ಒಳಗಡೆ ಬರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಸುಧಾನಿರಂಜನ್ ಮಾಡಬೇಕು, ಇಲ್ಲ ಹೊಸಬ್ರಿಗೆ ಯಾರಿಗಾದ್ರೂ ಅವಕಾಶ ಕೊಡಬೇಕು ಅಂತ ನಾವು ಕೊಟ್ಟಿದ್ರೆ ಅವ್ರಿಗೆ ಕೊಡಬಾರ್ದು ಅಂತ ನಾವೆಲ್ಲೂ ವಾದ ಮಾಡಿಲ್ಲ. ಯಾಕಂದರೆ ಆಲ್ರೆಡಿ ಒಂದ್ಸಲ ಅಧಿಕಾರ ಅನುಭವಿಸಿದ್ದಾರೆ, ಬೇರೆಯವ್ರಿಗೆ ಕೊಡೋಣ, ಅಟ್ಲೀಸ್ಟ್ ಒಂದು ಪಾರ್ಟಿ ಬೆಳವಣಿಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ನಮ್ಮ ಹೈಕಮಾಂಡಲ್ಲಿ ನಾವು ಪ್ರಶ್ನೆ ಮಾಡಿದ್ದು ನಿಜ. ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಾನು ಹೇಳೋದೇನು ಅಂತ ಹೇಳಿದ್ರೆ, ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿರುವಂಥ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಸಾಮಾನ್ಯ ಕಾರ್ಯಕರ್ತರೇ ದಯವಿಟ್ಟು ಹೈಕಮಾಂಡ್ ಹೇಳಿದಾಗ ಪ್ರಶ್ನೆ ಮಾಡಿ, ನಮ್ಮ ಒಂದು ಅನಿಸಿಕೆ ಏನಿದೆ, ನಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಹಿರಿಯರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಮಾಡಿರ್ಬೋದು, ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಬಂದಿದ್ದೀನಿ ವಿನ ಅವ್ರಿಗೇನೋ ಅವಮಾನ ಮಾಡಬೇಕು ಅಂತನೋ, ಇಲ್ಲ ಅವ್ರದ್ದೇನೋ ಬೆಳೆಕಾಳು ನಡೆಸಬಾರ್ದು ಅಂತನೋ, ಇಲ್ಲ ನಾನೇನೋ ರಾಜಕೀಯದಲ್ಲಿ ಲೀಡರ್ ಆಗೋಗ್ಬೇಕು ಅಂತನೋ ಖಂಡಿತವಾಗ್ಲೂ ನಾನು ಮಾಡ್ದವನಲ್ಲ ಸರ್. ಈ ನಿರ್ಧಾರ ತೊಗೊಬೇಕಾದಾಗ ನಾನು ಸಂಪೂರ್ಣವಾಗಿ ಯೋಚನೆ ಮಾಡಿದ್ದೀನಿ. ಇವತ್ತಿಗೆ ನನ್ನ ರಾಜಕೀಯ ಭವಿಷ್ಯನೇ ಅಂತ್ಯ ಆಗ್ಬೋದು ಈ ನಿರ್ಧಾರದಿಂದ ಅಂತ ಯೋಚನೆ ಮಾಡಿ ಕೂಡ ಊರಿನ ಹಿತದೃಷ್ಟಿಯಿಂದ, ಊರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಈ ನಿರ್ಧಾರ ತಗೊಂಡಿರೋದು ಸತ್ಯ ಸರ್. ನಾವು ಸರ್ ಖಂಡಿತ ಪಕ್ಷ ದ್ರೋಹ ನಾನು ಮಾಡಿದ್ದೀನಿ ಅಂತ ಏನಾದರೂ ಈಗ ನಿನ್ನೆ ಪ್ರೆಸ್ ಮೀಟಲ್ಲಿ ನಮ್ಮ ಮಾನ್ಯ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಾದಂಥ ಸಿ ಕೆ ರಾಮಮೂರ್ತಿ ಅವರು ಹೇಳಿದ್ದಾರೆ. ಈಗ ನಾವು ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ನಾವು ಈಗಾಗಲೇ ರಾಜ್ಯ ಶಿಸ್ತು ಕ್ರಮ ಇದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿಂದ ವರದಿ ಬಂದಾದ್ಮೇಲೆ ನಾವು ಉಚ್ಚಾಟನೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಖಂಡಿತವಾಗ್ಲೂ ನಮಗೆ ಏನಾದರೂ ನೋಟಿಸ್ ಜಾರಿ ಮಾಡಿ ಆ ನೋಟಿಸ್ಗೆ ನಾವು ಉತ್ತರ ಕೊಟ್ಟು ಅವ್ರಿಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದಾಗ ಖಂಡಿತವಾಗ್ಲೂ ಪಕ್ಷ ತಗೊಳ್ಳೋಂಥ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ಪದೇ ಪದೇ ಒಂದು ಪ್ರಶ್ನೆ ಹೇಳ್ತಾರೆ, ಚದುರಂಗ ಆಟ ನಾವು ಆಡೋದಿದೆ ಅಂತ. ನಿಮ್ಮ ಚದುರಂಗ ಆಟ ಆಡೋದ್ರ ಹಿಂದೆ ಕಾಂಗ್ರೆಸ್ ಅವರ ಕೈವಾಡ ಇದೆ ಅಂತ ಅವರು ಆರೋಪ ಮಾಡ್ತಿದ್ದಾರೆ, ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಯಾರೋ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಆರೋಪ ಮಾಡಿದ್ದಾರೆ. ಈಗ ನೀವು ಸಹ ಅದನ್ನೇ ಹೇಳ್ತಾ ಇದ್ದೀರಾ, ರಾಜಕೀಯ ಚದುರಂಗ ಆಡಿದ್ವಿ ಅಂತ. ಸರ್ ಈಗ ನಾನು ಆಗ್ಲೇನೆ ಹೇಳಿದೆ, ನಾವು ಹೋಗಿ 13 ಜನ ಓಟ್ ಹಾಕೋದಕ್ಕಿಂತ ಅವ್ರಿಗೆ ಬಂದು ನನಗೆ ಓಟ್ ಹಾಕಿದ್ರೆ ನನ್ನ ಪಾರ್ಟಿಗೆ ಇನ್ನೂ ಹೆಚ್ಚಿನ ಗೌರವ ಸಿಗುತ್ತೆ ವಿನ ಬೇರೆ ಏನು ಸಿಗಲ್ವಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ನಂಬರ್ಗೆ ಮಾಟ ಆಡೋಕೆ ಹೋಗಿದ್ದು ನಾವು. ಆಮೇಲಿಂದ ಹೊಸಬ್ರಿಗೆ ಅವಕಾಶ ಕೊಡಬೇಕು. ಇದು ನಾನು ಬಂದಾಗಿಂದ ನನ್ನ ಪಾರ್ಟಿನಲ್ಲಿ, ನನ್ನ ಪಕ್ಷದಲ್ಲಿ ನಾನು ಕೇಳ್ಕೊತಿರೋದು ಅದೊಂದೇ. ಯಾಕಂದರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಇರ್ಬೋದು, ಇನ್ನೊಬ್ರು ಹೊಸ ಯುವಕರನ್ನ ಸೇರ್ಪಡೆ ಮಾಡಿ ಯುವಕರು ಕರ್ಕೊಂಬಂದು ರಾಜಕೀಯಕ್ಕೆ ಅಂತ ಹೇಳ್ತಾರೆ. ಈ ಒಂದು ಸಿದ್ಧಾಂತದಿಂದ ನಾನು ಪ್ರೇರೇಪಣೆ ಆಗಿ ಹೊಸಬ್ರಿಗೆ ಅವಕಾಶ ಕೊಡಲಿ, ಅಧಿಕಾರ ಸಿಗಲಿ, ಒಂದು ಬದಲಾವಣೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಆಟದಲ್ಲಿ ಭಾಗವಹಿಸಿದೆ. ನಾನು ಸರ್ ಖಂಡಿತವಾಗ್ಲೂ ಇದು 2-3 ದಿವಸದಿಂದ ಚರ್ಚೆನೂ ಆಗಿದೆ. ಆಮೇಲೆ ಒಂದು ವಾರದ ಮುಂಚೆ ನಮ್ಮ ನಾರಾಯಣ ಸ್ವಾಮಿ ಅಣ್ಣವರು ಮೀಟಿಂಗ್ ಕರೆದಿದ್ರು, ವೈಯಕ್ತಿಕವಾಗಿ 1-to-1 ಮೀಟಿಂಗ್ ಕರೆದಾಗಲೂ ಕೂಡ ನಾವು ಹೇಳಿದ್ವಿ ಹೊಸಬ್ರಿಗೆ ಅವಕಾಶ ಕೊಡಲೇಬೇಕು, ಮತ್ತೆ ಆಡಳಿತ ನಡೆಸಿರೋ ಅವ್ರಿಗೆ ಕೊಡೋದು ಬೇಡ, ಅವಕಾಶ ಮಾಡಿಕೊಡಿ, ಈ ರೀತಿ ಎಲ್ಲ ಬಂದಾಗ ಅವರೇ ಹೇಳಿದರು, ಸುರೇಶ ಸುಧ್ರಾಮ್ ನಾಕಿ ಇಷ್ಟುಮ್ ಲೇದು ಅರ್ಧಂ ಸೇಸ್ಕೋ ಕೊಡಬೇಕು ಅಂತ ನನಗೇನು ಸುಧ್ರಾಮ್ ಇಷ್ಟುಮ್ ಲೇದು ಅರ್ಧಂ ಸೇಸ್ಕೋ ಅಂತ 100 ಸಾರಿ ಹೇಳಿದ್ದಾರೆ ನನಗೆ. ಆವತ್ತು ಸಭೆಯಲ್ಲಿ ಹಿರಿಯರೆಲ್ಲ ಇದ್ದರು, ಒಂದು 5-6 ಜನ. ನಮ್ಮ ಯಾರಾದರೂ ನಮ್ಮ ನರಸಿಂಹರೆಡ್ಡಿ ಅವರು ಇದ್ದರು, ನಮ್ಮ ಬಸವರಾಜ್ ಅವರಿದ್ದರು, ಅತ್ತಿಬೆಲೆ ಅವರು, BG ಆಂಜನಪ್ಪನವರಿದ್ದರು, ಶ್ರೀನಿವಾಸ್ ಅವರಿದ್ದರು, ನಾನಿದ್ದೆ. ಇಷ್ಟು ಜನ ಕೂತ್ಕೊಂಡಾಗ 1-to-1 ಕರೆದಾಗ ಅವ್ರು ಹೇಳಿದರು, నాకేమన్నా ఇష్టం ఉందా వాళ్ళకి వెళ్ళాలనేది, నాకేను సుధానిరంజన్ యాక్టివ్గా ఉన్నారు, ఆనేకల్లా వాళ్ళు కూర్చోడితే ఏమో మంచిది కావచ్చు పక్షానికి, నెక్స్ట్ ಇನ್ನೊಂದು ವರ್ಷಕ್ಕೆ ಎಲೆಕ್ಷನ್ ಬರ್ತಾ ಇದೆ, ನಿನಗಿಂತ ನನಗೆ ಗೊತ್ತಿಲ್ಲ ಅಷ್ಟು ಮಾತ್ರ ಅಂತ ಹೇಳ್ಬಿಟ್ಟು ಅವರು ಪಾಸಿಟಿವ್ ಆಗಿ ಮಾತಾಡಿದ್ರು. ಆವಾಗ ನಮಗೇನು ಅನಿಸ್ತು, ಅವ್ರ ಮನಸ್ಸಲ್ಲೂ ಒಳ್ಳೇದೇ ಇದೆ, ನಮ್ಮ ಮನಸ್ಸಲ್ಲೂ ನಾವು ಕೇಳ್ತಿರೋದು ಅದನ್ನೇ, ನಾವು ಯಾಕೆ ಮುಂದುವರಿಸಬಾರ್ದು ಅಂತ ಹೇಳ್ಬಿಟ್ಟು ಇವ್ರ ಮನೇಲಿ ಬಂದು ಕೂತ್ಕೊಂಡು ನಾವು ಮಾತಾಡಿ ಯಾಕೆ ಹಿಂಗೆಲ್ಲ ಇದೆ ಅಂತ ಹೇಳಿದ್ವಿ. ಮತ್ತು 5 ಜನ ಪುರಸಭಾ ಸದಸ್ಯರು ಕೂಡ ಭೇಟಿ ಮಾಡಿ, ಇಲ್ಲ ಸುಧಾನಿರಂಜನ್ ಅಕ್ಕನಿಗೆ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಪರ್ಸ್ನಲಾಗಿ ಕೂಡ ಮಾತಾಡಿದರು. ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡು ಇವ್ರನ್ನ ಮುಂದೆ ತೊಗೊಂಡ್ಬಂದ್ವಿ. ಕೊನೆಯ ಕ್ಷಣದಲ್ಲಿ ಏನಾಯಿತು, ಯಾರು ಹೇಳಿದ್ರು ಅವರೇ ಉಲ್ಟಾ ಹೊಡೆದ್ಬಿಟ್ಟಿದಾಗ ನಾನು ಇವ್ರಿಗೆ ಕತ್ಕೊಯ್ಯುವಂಥ ಕೆಲಸ ಮಾಡೋಕ್ಕಾಗುತ್ತಾ? ಸರ್ ಅದು ಖಂಡಿತ ಸುಳ್ಳು ಸರ್, ಪ್ರಮಾಣ ಮಾಡಿ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಆ ರೀತಿ ಯಾವುದೇ ಥರ ಮುಖಭಂಗ ಮಾಡಬೇಕು, ಇವ್ರು ಗೆಲ್ಲಬೇಕು ಅವ್ರು ಗೆಲ್ಲಬೇಕು ಅನ್ನೋ ಯಾವುದೇ ರೀತಿಯ ನಮ್ಮಲ್ಲಿ ಪ್ರಶ್ನೆನೇ ಉದ್ಭವ ಆಗಿಲ್ಲ ಸರ್.
ತಾವು ಹುಲ್ಲಾಡಿ ಶ್ರೀನಿವಾಸ್ ಅವರ ಕಾರಿಂದ ಬಂದು ಇಳಿದಿದ್ರಿ. ಈಗ ಅವ್ರ ಜೊತೆಗಿರೋದ್ರಿಂದ ಈಗ ಆನೇಕಲ್ಲಲ್ಲಿ 2 ಬಣ ಆಗಿದೆ, ಒಂದು ಹುಲ್ಲಾಡಿ ಶ್ರೀನಿವಾಸ್ ಬಣ, ಇನ್ನೊಂದು ನಾರಾಯಣ ಸ್ವಾಮಿ ಬಣ. ನೀವು ಹುಲ್ಲಾಡಿ ಶ್ರೀನಿವಾಸ್ ಬಣದಲ್ಲಿ ಕಾಣಿಸ್ಕೊಂಡಿದ್ರಿ. ಈಗ ಈ ಒಂದು ಘಟನೆಯಿಂದಾಗಿ ಹುಲ್ಲಾಡಿ ಶ್ರೀನಿವಾಸ್ ಅವರಿಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ಬೋದು. ಸರ್, ಒಂದಷ್ಟು ಓಡ್ತಾ ಇದೆ. ಭಾರತೀಯ ಜನತಾ ನೇರವಾಗಿ ಹೇಳಿ. ಇಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರೋದು ಒಂದೇ ತಂಡ. ಏನು ಡಿಫಿಡೆಡ್ ಕ್ಯಾಂಡಿಡೇಟ್ MLA ಅವರಾಗಿದ್ದಾರೆ, ಅವ್ರ ಪರವಾಗಿ ನಾವೆಲ್ಲ ಎಲೆಕ್ಷನ್ ಮಾಡ್ಕೊಂಡು ಬಂದಿರೋದು ನಿಜ, ಅವ್ರ ಜೊತೆ ಇದ್ದಿದ್ದು ನಿಜ. ಆದರೆ ಈ ಚುನಾವಣೆ ವಿಚಾರವಾಗಿ ಅಂತ ಬಂದಾಗ ಶ್ರೀನಿವಾಸ್ ಅವರು ಸರ್, ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ ಪ್ರಮಾಣ ಮಾಡಿ ಹೇಳ್ತೀನಿ, ಶ್ಯಾಮಲಾ ಬಿ ನಾಗರಾಜು ಅವರೇ ಆಗಬೇಕು ಸುರೇಶ. ಇದೊಂದು ವರ್ಷ ನಾವು ಅವ್ರಿಗೆ ಅವಕಾಶ ಕೊಟ್ಬಿಟ್ರೆ 20 ವರ್ಷ ನಮ್ಮಂಥ ಯುವಕರಿಗೇನೆ ಅವಕಾಶ ಇರೋದು. ನಿನ್ನ ಸರ್ ಕಾಲೊಂದು ಹಿಡ್ಕೊಂಡಿಲ್ಲ ಸರ್ ಆ ವ್ಯಕ್ತಿ, ನನಗೆ ದಯವಿಟ್ಟು ಅರ್ಥ ಮಾಡ್ಕೊ, ಬಿಟ್ಕೊಟ್ಬಿಡು ಅಂತ ಹೇಳಿದ್ರು. ಸರ್ ನಾನು ಆಗಲೂ ಅವ್ರಿಗೆ ಹೇಳಿದೆ, ಸರ್ ನಾವು ಈ ಥರ ಒಂದು ಹೊಸದಾಗಿ ಏನಾದರೂ ಒಂದು ನಿರ್ಧಾರ ಮಾಡಿದ್ದೀವಿ, ದಯವಿಟ್ಟು ನೀವು ಈ ಆಟದಿಂದ ಹೊರಗಡೆ ಇರಿ ಅಂತ ನಾನು ಹೇಳಿದ್ದೆ. ಆದರೂ ಆವತ್ತಿನ ದಿವಸ ಇಲ್ಲಿ MJ ರೆಸಾರ್ಟಲ್ಲಿ ನಾವು ಆಟಿದ್ದಾಗ ಬೆಳಗ್ಗೆ ಅವರು ಬಂದು ಆವಾಗಲೂ ಕೂಡ ನನ್ನನ್ನು ಕೇಳಿದ್ರೆ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ಸರ್, ಬೇಡಪ್ಪ ಇದು ನನ್ನ ರಾಜಕೀಯ ಭವಿಷ್ಯ ಅನ್ಯಾಯ ಆಗುತ್ತೆ, ನನ್ನ ಮಾತು ಕೇಳು ಅಂತ. ಆಗಲೂ ಕೂಡ ನಾವು ಮಾತು ಕೊಟ್ಟಿದ್ದೀವಲ್ಲ, ಆ ಮಾತಿಗೆ ನಾವು ಗೌರವ ಕೊಡಬೇಕು, ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನೂ ಧಿಕ್ಕರಿಸಿ ಬಂದು ನಾವು ಈ ಒಂದು ಚದುರಂಗ ಆಟದಲ್ಲಿ ನಾನು ಹುಲ್ಲಾಡಿ ಶ್ರೀನಿವಾಸ್ ಅವ್ರ ಪಾತ್ರ ಏನಿಲ್ವಾ ಸರ್ ಇಲ್ಲಿ? ಹುಲ್ಲಾಡಿ ಶ್ರೀನಿವಾಸ್ ಅವರ ಪಾತ್ರ ಯಾವುದು ಸರ್? 100ಕ್ಕೆ 100% ಸರ್. ನಾನು ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಹುಲ್ಲಾಡಿ ಶ್ರೀನಿವಾಸ್ ಅವ್ರದ್ದು ಇದರಲ್ಲಿ ಏನೂ ಪಾತ್ರ ಇಲ್ಲ. ಇದು ಪೂರ್ತಿ ಇದರಲ್ಲಿ ನಾನು ಏನಾದರೂ ಇದ್ರ ತಪ್ಪು ಸರಿಗಳು ಏನೇ ಇದ್ರು ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಾನೇ ಸರ್. ಪಾತ್ರ ಇಲ್ಲ ಅಂತಂದ್ರೆ ಬೇರೆ ಹಣ ತಗೊಂಡು ಇದಾಗಿದ್ದಾರೆ ಅಂತ ಹೇಳ್ತಾರೆ, ಅದ್ರದ್ದೇನಾದ್ರು ಪ್ರೂಫ್ ಮಾಡಿದ್ರೆ ನೀವು ಅದಕ್ಕೆ ಏನು ತಗೊಳ್ತೀರಿ ಸರ್? ಈಗ ಯಾರು ಹೇಳಿದ್ದಾರೆ ಹಣಕ್ಕೆ ಮಾರಾಟ ಆಗಿದ್ದಾರೆ ಅಂತ ಹೇಳ್ಬಿಟ್ಟು, ಅದು ನಮ್ಮ ಜಿಲ್ಲಾಧ್ಯಕ್ಷರಿಗೆ ತಪ್ಪು ಮಾಹಿತಿ ಕೊಟ್ಟು ಅವ್ರ ಕೈಯಲ್ಲಿ ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ಸಿದ್ದಾರೆ ಸರ್. ನಾನು ನನ್ನ ಜಿಲ್ಲಾಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇದನ್ನ ದಯವಿಟ್ಟು ಪ್ರೂವ್ ಮಾಡಿದ್ರೆ ನೀವು ಹೇಳಿದ್ದೀನಿ ನಾನು ಕೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನೊಬ್ಬ ಜನಪ್ರತಿನಿಧಿ ಇದ್ದೀನಿ, ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದೀನಿ ಸರ್. ನಾನು ಒಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯರ್ಗೆ ಈ ರೀತಿ ಎಲ್ಲ ಸುಮ್ಮನೆ ನಾವು ಇದು ಮಾಡೋಂಗಿಲ್ಲ. ಸೊ ನಾನು ಜನಪ್ರತಿನಿಧಿಯಾಗಿ ನಾನು ಕೂಡ ಮಾನನಷ್ಟ ಮೊಕದ್ದಮೆ ಕೇಸನ್ನ ದಾಖಲು ಮಾಡ್ಬೋದು. ಯಾಕಂದರೆ ಸುಮ್ಮನೆ ಆರೋಪಣೆ ಮಾಡೋದು ಸರಿ ಇಲ್ಲ. ಯಾಕಂದರೆ ಇದು ನನಗೆ ವ್ಯಕ್ತಿಗತವಾಗಿ ನನ್ನ ಸ್ವಾಭಿಮಾನಕ್ಕೆ, ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ನಾನು ಮಾತಾಡಲೇಬೇಕಾಗುತ್ತೆ. ಪ್ರೂವ್ ಮಾಡಲಿ. ಸುಮ್ಮನೆ ಎಲ್ಲ ಸರ್ಕಾರಲ್ಲಿ ನಿಂತ್ಕೊಂಡ್ಬಿಟ್ಟು ಅವರು 10 ಲಕ್ಷ ತೊಗೊಂಬಿಟ್ಟಂತೆ, 50 ಲಕ್ಷ ತೊಗೊಂಬಿಟ್ಟಂತೆ, 100 ಕೋಟಿ ತೊಗೊಂಬಿಟ್ಟಂತೆ, ಯಾರು ಸರ್ ಇದಕ್ಕೆಲ್ಲ ಉತ್ತರ ಕೊಡೋರು? ನಾನು ಪ್ರಮಾಣ ಮಾಡ್ತೀನಿ ಸರ್, ನಮ್ಮ ಮನೆ ದೇವ್ರ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ₹1 ದುಡ್ಡು ಕೊಟ್ಟಿಲ್ಲ, ನಾನು ₹1 ದುಡ್ಡು ತೊಗೊಂಡಿಲ್ಲ ಸರ್ ಯಾರಾದ್ರೂ. ನಾನು ನನ್ನ ಪಕ್ಷಕ್ಕೋಸ್ಕರ ಏನು ಮಾಡಬೇಕು ಅದನ್ನೇ ನಾನು ಮಾಡಿದೆ. ಇವತ್ತು ರೋಡಲ್ಲಿ ನಿಂತ್ಕೊಂಡು ಎಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರಲ್ಲ, ಅವ್ರು ಬರಲಿ, ಯಾವ ದೇವಸ್ಥಾನಕ್ಕೆ ಬರ್ತಾರೆ, ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರಾ, ಗಣೇಶನ ದೇವಸ್ಥಾನಕ್ಕೆ ಬರ್ತಾರಾ, ಒಂದು ಪ್ರಮಾಣ ಮಾಡಲಿ. ನಾನು ಪ್ರಮಾಣ ಮಾಡೋಕ್ಕೆ ರೆಡಿ ಇದ್ದೀನಿ. ಸುರೇಶ್ ಅವರು ದುಡ್ಡು ತೊಗೊಂಡಿರಂತ ಬಂದು ಪ್ರಮಾಣ ಮಾಡಲಿ ಸರ್. ಅಂದ್ರೆ ಸರ್ ಆಗ್ಲಿಂದ ಹೇಳ್ತೀವಿ ಚದುರಂಗಾಟ ಪ್ರಾರಂಭ ಮಾಡಿ ನಾವೇನೆ ಜೊತೆ ಕಾಂಗ್ರೆಸ್ ಜೊತೆ ಯಾವತ್ತು ಮೀಟ್ ಆದ್ರೆ ಯಾವಾಗ ಸಪೋರ್ಟ್ ಸರ್? ಇದು ಸ್ಪ್ಯಾನ್ ಆಫ್ 24 ಅವರ್ಸಲ್ಲಿ ಈ ಚೆಸ್ ಗೇಮ್ ನಾನು ಶುರು ಮಾಡಿದ್ದೆ ಅಷ್ಟೇ ಸರ್. ಇದು ಯಾವುದೋ ಒಂದು ವಾರ 10 ದಿವಸ 15 ದಿವಸದಿಂದ ಯಾವುದೂ ನಡೆದಿಲ್ಲ. ಸ್ಪ್ಯಾನ್ ಆಫ್ 24 ಅವರ್ಸಲ್ಲೇ ಈ ಚೆಸ್ ಗೇಮ್ ನಾವು ಆಡಿದ್ವಿ ಸರ್. ಅಂದ್ರೆ ಕಾಂಗ್ರೆಸ್ ಅವ್ರ ಜೊತೆ ನೀವೇ ಹೋಗಿದ್ರೆ ಅಥವಾ ಅವ್ರು ಬಂದು ಸರ್ ಅದು ನಾನು ಇಲ್ಲಿ ಹೇಳೋಂಗಿಲ್ಲ. ಅದೊಂದು ಸಮನ್ವಯವಾಗಿ ಕೂತ್ಕೊಂಡು ಬೇರೆ ರೀತಿ ಮಾತಾಡಿ ನಾವು ಒಂದು ಆನೇಕಲ್ ಹಿತದೃಷ್ಟಿಯಿಂದ ಈ ಥರ ಮಾಡಬೇಕು. ಮತ್ತು ಸುಧಾ ನಿರಂಜನ್ ಅವ್ರನ್ನ ಅಧ್ಯಕ್ಷ ಮಾಡೋಕೆ ಒಂದು ಅವಕಾಶ ಸಿಕ್ಕಿದಾಗ ನಾವೇನು ಆಟ ಆಡಬೇಕು ಅದನ್ನ ಆಟ ಆಡಿದ್ವಿ ಅಷ್ಟೇ. ಬಿಜೆಪಿ ಪಕ್ಷದಲ್ಲಿ ಹಲವು ಸ್ಥಾನಗಳನ್ನ ನೀವು ಅಲಂಕಾರ ಮಾಡಿದ್ರಿ ಹಿಂದೆ, ಸುಧಾ ನಿರಂಜನ್ ಹೊರತುಪಡಿಸಿದ್ರೆ. ಈಗ ನೀವೇ ಕಾಂಗ್ರೆಸ್ ಜೊತೆ ಹೋಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಸಂದೇಶ ಹೋಗಲ್ಲ ಸರ್? ಈಗ ತಪ್ಪು ಮಾಹಿತಿ ಏನಾಗ್ತಾ ಇರೋದು ಗೊತ್ತಾ ಸರ್? ನಾವು ಕಾಂಗ್ರೆಸ್ ಜೊತೆಲಿ ಹೋಗಲಿಲ್ಲ ಸರ್. ಕಾಂಗ್ರೆಸ್ ಅವ್ರು ಬಂದು ನಮಗೆ ಮತ ಹಾಕಿದ್ದಾರೆ ಸರ್. 13 ಜನ ಬಂದು ನಮಗೆ ಮತ ಹಾಕಿರೋದು. ಮತ್ತೆ ಅವರು ಮಾಜಿ ಅಧ್ಯಕ್ಷರು ಕೂಡ ಅಲ್ಲಲ್ಲ, ಅದಕ್ಕೋಸ್ಕರ ಪ್ರೆಸ್ ಮೀಟ್ ಕರೆದು ನಾನು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ಕ್ಲಾರಿಟಿ ಕೊಡಬೇಕು ಅಂತಾನೆ ಹೇಳ್ತಿರೋದು. ನಾವು ಅಧ್ಯಕ್ಷರಾಗಲಿ, ಪ್ರಥಮ ಸದಸ್ಯರಾಗಲಿ ಸುರೇಶ್ ಆಗಲಿ, ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವ್ರ ಜೊತೆ ಹೋಗಲಿಲ್ಲ. ಕಾಂಗ್ರೆಸ್ಸಲ್ಲಿರುವಂಥ 13 ಜನ ಸದಸ್ಯರು ಆನೇಕಲ್ನ ಅಭಿವೃದ್ಧಿಗೋಸ್ಕರ ಹಿತದೃಷ್ಟಿಯಿಂದ ನಮ್ಮ BJP ಸದಸ್ಯರಾದಂಥ ಸುಧಾ ನಿರಂಜನ್ಗೆ ಅವರು ಓಟ್ ಹಾಕಿದ್ದಾರೆ. ನಾವು ಹೋಗಿ ಓಟ್ ಹಾಕ್ಸ್ಕೊಂಡಿರೋದಂಥದ್ದಲ್ಲ. ಆಮೇಲೆ ಉಪಾಧ್ಯಕ್ಷರದ್ದು ನೀವು ಪ್ರಶ್ನೆ ಮಾಡ್ಬೋದು, ನೀವು ಓಟ್ ಹಾಕಿದ್ದೀರಲ್ಲ ಅಂತ. ಸರ್ ನಾವು ಉಪಾಧ್ಯಕ್ಷರ ಕಡೆಯಿಂದ ನಾವು ನಾಮಿನೇಷನ್ ಮಾಡಿಲ್ಲಲ್ಲ ಸರ್ BJP ಪಾರ್ಟಿಯಿಂದ. ಮತ್ತೆ ಯಾರು ಮಾಡಿದ್ದು? ಮಾಡಿರೋದು ಇಬ್ರು ಕಾಂಗ್ರೆಸ್ ಅಭ್ಯರ್ಥಿಗಳೇ. ಇಬ್ರು ಕಾಂಗ್ರೆಸ್ ಅಭ್ಯರ್ಥಿಗಳೇ ಮಾಡಿದಾಗ ಕಾಂಗ್ರೆಸ್ ಅಭ್ಯರ್ಥಿಗಳು ಇಬ್ರು ಓಟ್ ಹಾಕಿದ್ದಾರೆ. ನಮ್ಮ 13 ಜನ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಓಟ್ ಹಾಕ್ಬಿಟ್ರಲ್ಲ ಸರ್. ನೀವು ಉಪಾಧ್ಯಕ್ಷರಿಗೆ ಮತ ಹಾಕಿಲ್ಲ? ಖಂಡಿತ ಹಾಕಿದ್ದೀವಿ. ಇಬ್ರು ಕಾಂಗ್ರೆಸ್ ಅಭ್ಯರ್ಥಿಗಳೇ ಇದ್ದಿದ್ದು. ಇಬ್ರು ಕಾಂಗ್ರೆಸ್ ಅಭ್ಯರ್ಥಿಗಳೇ ಇದ್ದಿದ್ದಕ್ಕೆ ನಾವು ನಮ್ಮ BJP ಅಭ್ಯರ್ಥಿಗಳು ಯಾರು ಅಂತ ಹುಡುಕಿದ್ವಿ, ನಮ್ಗೆ ಸಿಗಲಿಲ್ಲ. ಸರಿ, ನಾವೇನು ಮಾಡಿದ್ವಿ, ಇರೋದ್ರಲ್ಲಿ ಯಾರು ಒಂದು ದಲಿತ ಹೆಣ್ಣು ಮಗು,
ಎಲೆಕ್ಷನ್ ನಿಂತಿದ್ದಾರೆ, ಆಯಿತು ಒಂದು ಕೈ ಎತ್ಬಿಟ್ಟು ಒಂದು ಸಮಾಜಕ್ಕೆ ಒಂದು ಮುಂದೆ ಒಂದು ಕೊಡುಗೆ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ದಲಿತ ಹೆಣ್ಮಗುಗೆ ನಾವು ಕೈ ಎತ್ತಿದ್ದು ಸತ್ಯ. ಯಾಕೆ ದಲಿತ ಹೆಣ್ಮಗುಗೆ ನಾವು ಉಪಾಧ್ಯಕ್ಷ ಮಾಡಬಾರ್ದಾಗಿತ್ತ ಮತ್ತೆ? ನಿಮ್ಮ ಬಿಜೆಪಿಯಲ್ಲಿ ಪ್ರತಿಸ್ಪರ್ಧಿಗಳು ವೈಸ್ ಪ್ರೆಸಿಡೆಂಟ್ ಯಾರು ಇಲ್ಲ ಉಪಾಧ್ಯಕ್ಷರಿಗೆ? ಸರ್ ನಾವು ಹಾಕಿದ್ದಾರೆ ಅಂದ್ಕೊಂಡ್ವಿ, ಹಾಕಿರ್ಲಿಲ್ಲ ಸರ್. ನಮ್ಗೆ ಅಲ್ಲೇ ನಮ್ಗೆ ಕನ್ಫ್ಯೂಸ್ ಆಗಿದೆ ಆ್ಯಕ್ಚುಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ. ಯಾಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನೂ ಹಾಕ್ಲಿಲ್ಲ ಅಂತ ಹೇಳ್ಬಿಟ್ಟು. ಸುರೇಶ್ ಅವರು ಮತ್ತೆ ಕಾಂಗ್ರೆಸ್ ಈ ಚದುರಂಗದ ಆಟದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಬಲಿ ಆಯ್ತಲ್ಲ ಸರ್? ಖಂಡಿತ ಇಲ್ಲ. ಇದು BJP ಬಲಿ ಆಯಿತು ಅನ್ನೋದಕ್ಕಿಂತ ಊರಿನ ಹಿತದೃಷ್ಟಿಯಿಂದ, ಊರಿನ ಅಭಿವೃದ್ಧಿಯಿಂದ ಎಲ್ಲ ಒಂದು ಒಳ್ಳೇದಾಗಿದೆ. ಮತ್ತು ಏನು ಈಗ 30 ವರ್ಷದಿಂದ ನಮ್ಮ BJP ಪಾರ್ಟಿನ ಕಟ್ಕೊಂಡ್ಬಂದಿದ್ದಾರೆ, ಹಿರಿಯರಿರ್ಬೋದು, ಮುಖಂಡರಿರ್ಬೋದು, ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪರಿಪಾಠ ನಮಗೆಲ್ಲನೂ ಸಿಗುವಂಥದ್ದು ಆಯಿತು. ಇದು ಕಾಂಗ್ರೆಸ್ಗಾಗಿರ್ಬೋದು, BJPಗಾಗಿರ್ಬೋದು. ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಯಾರಿದ್ರು ಅವರ ಮೇಲೆ ನಿಮಗೆ ಏನಾದ್ರು ಅಸಮಾಧಾನ, ವಿರೋಧ ಏನಾದ್ರು ಇತ್ತಾ? ಅಥವಾ ಇವತ್ತು ನಿಮ್ಮ ಆನೇಕಲ್ ಪುರಸಭೆ ವ್ಯಾಪ್ತಿನಲ್ಲಿ ಯಾರು ಈ ಮುಂಚೂಣಿಯಲ್ಲೇ ಇದ್ದಂತಹ ಲೀಡರ್ಗಳು ಅವ್ರ ಮೇಲೆ ಅಸಮಾಧಾನ ಇದೆಯಾ? ಪದೇ ಪದೇ ನಾವು ಯುವಕರು ಮುಂದೆ ಬರಬೇಕು ಅಂತಂದ್ರೆ ಹಾಗಾದ್ರೆ ಅವರು ಪಾರ್ಟಿ ದುಡ್ದಿಲ್ವಾ? ಇತ್ತೀಚೆಗೆ ಬಂದವರು ನಿಮ್ಗೆ ಪಾರ್ಟಿ ಮೇಲೆ ಕಾಳಜಿ ಇರೋದು, ಅವ್ರ ಕಾಳಜಿ ಇಲ್ವಾ? ಇಲ್ಲ, ಖಂಡಿತ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಡ್ವಾಣಿ ಅವರು ಕಟ್ಟಿರೋಂಥ ಪಾರ್ಟಿ ಇದು. ನಾವು ಯುವಕರು ಹೀಗೆ ನಾವು ಬಂದಿರೋದು. ಆದರೂ ಈ ಪಾರ್ಟಿನ ಉಳಿಸ್ಬೇಕು ಅಂದಾಗ ಹಿರಿಯರಿಗೆ ಅಧಿಕಾರ ಎಲ್ಲ ಕೊಟ್ಟಿದ್ದೀವಿ. ಅವರೆಲ್ಲ ರೀತಿಯ ಅವಕಾಶಗಳನ್ನ ಅನುಭವಿಸಿದ್ದಾರೆ. ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ಇನ್ನೊಂದಷ್ಟು ಜನ ಹೊಸಬ್ರು ಬರ್ತಾರೆ ಅನ್ನೋ ಹಿತದೃಷ್ಟಿಯಿಂದ ನಾವು ವಾದ ಮಾಡ್ತಾ ಇದ್ದೀವಿ ವಿನ ಹಿರಿಯರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತ ನಮ್ಮದು ವಿದಂಡವಾದ ಅಲ್ಲ. ಅದು ಹೊಸಬ್ರಿಗೆ ಅವಕಾಶ ಮಾಡಿ ಕೊಡಿ ಅನ್ನೋದನ್ನ ನಮ್ಮ ವಾದನೇ ವಿನ ಬೇರೆ ಇನ್ನೇನು ವಾದ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹೊಸಬ್ರು ಕೊಟ್ಟಷ್ಟು ಹೊಸ ಯುವಕರು, ಮಹಿಳೆಯರು ಎಲ್ಲ ನಮ್ಮ ಪಾರ್ಟಿಗೆ ಬರ್ತಾರೆ ಅನ್ನೋ ಸದುದ್ದೇಶ ಇಟ್ಕೊಂಡು ನಾವು ಈ ರೀತಿ ಮಾಡಬೇಕಾಯ್ತು, ಬೇರೆ ಉದ್ದೇಶ ಏನೂ ಇರಲಿಲ್ಲ ಸರ್. ಮಾಜಿ ಸಂಸದರ ಎ ನಾರಾಯಣ ಸ್ವಾಮಿ ಅವರ ಗೇಮ್ ಪ್ಲಾನ್ ಆಯಿತು ಸರ್. ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನೇನಾದರೂ ಬಲಿಪಶು ಆದ್ನಾ ಈ ವಿಚಾರದಲ್ಲಿ ಅನ್ನೋದು ನಾನು ನಿನ್ನೆ ಪ್ರೆಸ್ ಮೀಟ್ ಆದಾಗಿಂದ ಯೋಚನೆ ಮಾಡ್ತಾನೆ ಇದ್ದೀನಿ ಸರ್, ಏನಾಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಾನು ನೇರವಾಗಿ ಆರೋಪ ಮಾಡೋದು ಸರಿ ಬರೋದಿಲ್ಲ. ಆ ದೇವರಿಗೆ ಗೊತ್ತು ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಕೇಂದ್ರ ಸಚಿವರ ಮೇಲೆ ನನ್ನ ಆಪಾದನೆ ಮಾಡೋ ಅಷ್ಟು ಶಕ್ತಿ ನನಗೆ ಆ ದೇವ್ರು ಇನ್ನೂ ಕೊಟ್ಟಿಲ್ಲ ಸರ್. ಬಟ್ ಅದನ್ನು ಜನಗಳೇ ಅರ್ಥ ಮಾಡ್ಕೊತಾ ಇರ್ತಾರೆ, ಸಾಮಾನ್ಯ ಕಾರ್ಯಕರ್ತರು ಅರ್ಥ ಆಗ್ತಾ ಇದೆ, ಎಲ್ಲೋ ಏನೋ ಆಗಿದೆ. ಬಟ್ ನಾನಂತೂ ಬಲಿಪಶು ಆಗ್ತಿರೋದಂತ ಸತ್ಯ ಸರ್. ಬಿಜೆಪಿ ಜಿಲ್ಲಾಧ್ಯಕ್ಷರು ಹೇಳ್ತಾರೆ ಸುರೇಶ್ ಅವರು ಮತ್ತೆ ಏನು ಈಗ ಅಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ಪಾರ್ಟಿಗೆ ದ್ರೋಹ ಮಾಡಿದ್ರು, ನಾವು ವಿಪ್ ಜಾರಿ ಮಾಡಿದ್ರು, ಅದನ್ನು ಉಲ್ಲಂಘನೆ ಮಾಡಿ ಕಾಂಗ್ರೆಸ್ ಅವರು ಮತ ಹಾಕಿದ್ದಕ್ಕೆ ಅವರು ಗೆದ್ದಿದ್ದಾರೆ. ಸೂಚಕರು ಸಹ ಸೇರಿ ಕಾಂಗ್ರೆಸ್ ಅವರೇ ಹಾಕಿರುವಂಥದ್ದು. ಅದರಿಂದ ಎಲ್ಲೋ ಒಂದು ಕಡೆ ನಮ್ಮ ಪಾರ್ಟಿಗೆ ಹಿನ್ನಡೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಾವು ಪತ್ರಕರ್ತರು ಕೇಳಿದಂತ ಪ್ರಶ್ನೆ, ಉಪಾಧ್ಯಕ್ಷರು ಸ್ಪರ್ಧೆಯಾಗಿ ಯಾರು ಚೇತನ್ ಕುಮಾರ್ ಅವರು ಸ್ಪರ್ಧಿಸಿದ್ರು, ಅವರಿಗೆ ಅವರು ಮೂಲ ಕಾಂಗ್ರೆಸ್ನವರು, ಅವರಿಗೆ ಬಿಜೆಪಿ ಅವರು ಮತ ಹಾಕಿದಾರೆ ಅಂತ ಕೇಳಿದಾಗ ಅದಕ್ಕೆ ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಆ್ಯಕ್ಚುಲಿ ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗಿತ್ತು. ಅದನ್ನ ಉತ್ತರ ಕೊಡಬೇಕಾಗಿರೋಂಥ ಪರಿಸ್ಥಿತಿನ ಅವ್ರಿಗೇನೆ ಇರೋವಂಥದ್ದು. ನಾವು ನಮ್ಮ BJP ಸದಸ್ಯರಿಗೆ ನಾವು ಕೈತಿದ್ವಿ. ಯಾವಾಗ ಉಪಾಧ್ಯಕ್ಷರಿಗೆ ನಮ್ಮ BJPಯಿಂದ ಹಾಕ್ಲಿಲ್ವೋ, ವಿಧಿ ಇಲ್ದಿರ ಒಂದು ದಲಿತ ಹೆಣ್ಣುಮಗು ಉಪಾಧ್ಯಕ್ಷ ಆಗಲಿ ಅಂತ ಹೇಳ್ಬಿಟ್ಟು ಕೈ ಎತ್ತಿದ್ದು ಸತ್ಯ ಸರ್. ಸರ್, ಒಬ್ಬರು ಕೇಂದ್ರ ಸಚಿವರು ನಾರಾಯಣ ಸ್ವಾಮಿ ಅವರು ತೆಗೆದುಕೊಂಡಿರೋ ನಿರ್ಧಾರ ಸಭೆಗಳಲ್ಲೆಲ್ಲ ಕೂಡ ನೀವಿದ್ರಿ. ಈ ರೀತಿ ಆಗೋದ್ರಿಂದಾಗಿ ಒಬ್ಬ ಮಾಜಿ ಕೇಂದ್ರ ಸಚಿವರಿಗೆ ಅವಮಾನ ಮಾಡೋದಾಗಿಲ್ವಾ ಸರ್? ಇದು ಈಗ ಹಲವು ಬಾರಿ ನೀವು ಪಕ್ಷದಲ್ಲೇ ದುಡಿದವರು, ಕಾಂಗ್ರೆಸ್ ತಪ್ಪಿದ್ದಾಗ ಮೊದಲು ಪ್ರತಿಭಟನೆಗೆ ಹೋಗಿ ಆನೇಕಲ್ ಪಟ್ಟಣದಲ್ಲಿ ಪಟಾಕಿ ಹರಿದವರು ನೀವು ಕೂಡ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಸರ್? ಒಂದು ಸಾರಿ ಊರಿಗೆ ಒಳ್ಳೇದಾಗಬೇಕು ಅಂತ ಪರಿಸ್ಥಿತಿ ಬಂದಾಗ, ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಅದನ್ನು ನಾವು ಸರಿಪಡಿಸ್ಕೊಬೇಕಾಗಿರೋದಂಥದ್ದು ಹೈಕಮಾಂಡ್ ಅವರ ಇದಿರುತ್ತೆ. ಹೈಕಮಾಂಡ್ ಯಾವಾಗ ವಾದ ಮಾಡಿ ಇಲ್ಲ ನಾವು ಹೇಳಿದ್ದೇ ಮಾಡಬೇಕು ಅಂದಾಗ ಕಾರ್ಯಕರ್ತರ ಮನನೊಂದು ಈ ರೀತಿಯ ನಿರ್ಧಾರಗಳು ಬಂದಾಗ ಖಂಡಿತವಾಗ್ಲೂ ಪಕ್ಷಕ್ಕೆ ಡ್ಯಾಮೇಜ್ ಆಗೇ ಆಗುತ್ತೆ ಸರ್. ಅದನ್ನು ಅರ್ಥ ಮಾಡ್ಕೊಬೇಕಾಗಿರೋದು ಯಾರು ಅಂತ ಹೇಳಿದ್ರೆ ನಮ್ಮ ಮಾರ್ಗದರ್ಶಕರು, ಹಿರಿಯರು ಯಾರಿದ್ದಾರೆ ಅವ್ರು ಅರ್ಥ ಮಾಡಿಕೊಂಡು ಈಗಿನ ಜನ್ರೇಷನ್ನ ಪರಿಸ್ಥಿತಿ ಹೇಗಿದೆ, ಅವರ ಮೈಂಡ್ಸೆಟ್ ಹೇಗಿದೆ, ನಾವು ಏನಕ್ಕೋಸ್ಕರ ಬದಲಾವಣೆ ಮಾಡಬೇಕು ಅಂತ ಅವರು ಅರ್ಥ ಮಾಡಿಕೊಂಡು ನಮ್ಮ ಮೇಲೆ ಪ್ರೆಸರ್ ಹಾಕೋದನ್ನ ಅವರೇ ಅರ್ಥ ಮಾಡಿಕೊಂಡು ಹಿರಿಯರಿಗೆ ಹೇಳಿ ಬಿಟ್ಕೊಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಸರ್. ಯಾಕೆ ಇವರು ನಮ್ಮ ಮುಖಂಡರು ಮಾಡ್ತಾ ಇಲ್ಲ? ಈ ಅಧ್ಯಕ್ಷರು ಅಂದ್ರೆ ಬಿಜೆಪಿನಲ್ಲಿ ಪುರಸಭೆ ಅಧ್ಯಕ್ಷರು ಮಾಡುವಂತ ನಿರ್ಧಾರ ಕೊನೆ ಗಳಿಗೆನೆಲ್ಲ ಆಗಿದ್ದು ಖಂಡಿತ ಸುರೇಶ್ ಅವರು ಚೇಂಜ್ ಆದ್ರು
ಹೌದು, ಖಂಡಿತವಾಗ್ಲೂ 10 ಗಂಟೆವರೆಗೂ ನಮಗೆ ಯಾರು ಪುರಸಭಾ ಅಧ್ಯಕ್ಷರಿಗೆ ನಾಮಿನೇಷನ್ ಮಾಡಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. 10 ಗಂಟೆ 5 ನಿಮಿಷಕ್ಕೆ 1-to-1 ಮೀಟಿಂಗ್ ಕರೀತಾರೆ ಸರ್. ಕರೆದುಬಿಟ್ಟು 10:30 10:35ಕ್ಕೆ ಆಚೆ ಬಂದ್ಬಿಟ್ಟು ಇಂಥವ್ರ ನಾಮಿನೇಷನ್ ಮಾಡೋಕ್ಕೆ ಕಳಿಸ್ತೀವಿ ಅಂತ ಹೇಳ್ತಾರೆ ಸರ್. ಅಲ್ಲಿವರೆಗೂ ನಮಗೆ ಇವು ಕೂಡ ಜಾರಿ ಆಗಿರೋದಿಲ್ಲ ಸರ್. ಆನೇಕಲ್ ಪುರಸಭೆ ವ್ಯಾಪ್ತಿಯಲ್ಲಿ ಸುರೇಶ್ ಬಾಬು ಅವರು ಬಿಜೆಪಿನ ಹೈಜಾಕ್ ಮಾಡಿದ್ರ? ಸರಿ, ಹೈಜಾಕ್ ಮಾಡಿದ್ರ ಯಾರನ್ನ? ಬಿಜೆಪಿನ? ಖಂಡಿತ ಇಲ್ಲ. ನಾವ್ಯಾಕೆ ಹೈಜಾಕ್ ಮಾಡಬೇಕು? ನನ್ನ ಪಾರ್ಟಿನ ನಾನು ಹೈಜಾಕ್ ಮಾಡೋದಕ್ಕೆ ಅದು ಪ್ರಶ್ನೆನೇ ಅಲ್ಲ ಸರ್. ಅದು ನನ್ನ ಪಕ್ಷ ನಾನು ಯಾಕೆ ಹೈಜಾಕ್ ಸರ್ ಮಾಡಬೇಕು? ಅಲ್ಲ, ಕೇಂದ್ರ ನಿಮ್ಮ ಹಿರಿಯ ನಾಯಕರಲ್ಲೆಲ್ಲ ಬಿಜೆಪಿ ಪಾರ್ಟಿಯಲ್ಲಿ ಅಧಿಕೃತ ಈಗ ಹೈಜಾಕ್ ಮಾಡಿದ್ರೆ ನಾನೇನಾದ್ರು ಕಾಂಗ್ರೆಸ್ ಅವ್ರಿಗೇನೋ ಓಟ್ ಹಾಕಿ ಕಾಂಗ್ರೆಸ್ ಅವ್ರನ್ನೇನಾದ್ರು ಅಧ್ಯಕ್ಷ ಮಾಡಿದೀವ? ನಾವು ಮಾಡಿರೋದು ಬಿಜೆಪಿ ಸದಸ್ಯನ ಅಧ್ಯಕ್ಷ ಮಾಡಿರೋದು ಅಲ್ವಾ? ಅಭ್ಯರ್ಥಿ ಅವ್ರು ಮಾಡಿದ್ರಲ್ಲ, ಈಗ ಮುಂದೆ ಏನೀಗ ಪಕ್ಷ ಏನಾದ್ರು ಬದಲಾವಣೆ ಮಾಡೋ ಐಡಿಯಾ ಇದೆಯಾ, ಇಲ್ಲ ಇಂಡಿಪೆಂಡೆಂಟ್ ಆಗಿ ಆದ್ರೂ ಮುಂದುವರಿಸ್ತೀರಾ? ಯಾವ ಥರ ನೆಕ್ಸ್ಟ್ ನಿಮ್ಮ ನಡೆ ಯಾವ ಥರ ಇದೆ ಸರ್? ಈ ದೇಹದಲ್ಲಿ ನನ್ನ ಆತ್ಮ ಇರೋವರೆಗೂ ನಾನು ಬಿಜೆಪಿ ಕಾರ್ಯಕರ್ತನೇ. ಬಿಜೆಪಿ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗುವಂಥದ್ದಲ್ಲ. ಪಕ್ಷ ಏನೆಲ್ಲ ತೀರ್ಮಾನ ತಗೊಳ್ಳಿ. ಈ ಇಂಡಿಪೆಂಡೆಂಟು ಮತ್ತೊಂದು ಅದರ ಬಗ್ಗೆ ನಾನು ಯಾವುದೂ ಈ ಕ್ಷಣದವರೆಗೂ ನಾನು ಯಾವುದೂ ಯೋಚನೆ ಮಾಡಲಿಲ್ಲ. ನನ್ನ ಪಕ್ಷನೇ ನನಗೆ ಇಂಪಾರ್ಟೆಂಟು. ಅದಕ್ಕೋಸ್ಕರ ನನ್ನ ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಅದ್ರ ಮೇಲೆ ನಾನು ನಿರ್ಧಾರ ಮಾಡಬೇಕಾದ ಮುಂದಿನ ದಿನಗಳಲ್ಲಿ. ಬಟ್ ನನ್ನ ನಿರ್ಧಾರ ಮಾತ್ರ ಕ್ಲಿಯರ್ ಆಗಿದೆ. ಇದ್ರೆ ಬಿಜೆಪಿಲೇ ಇರ್ತೀನಿ, ಇಲ್ಲ ನನ್ನ ಸಂಘ ಇದೆ, ಸಂಘದಲ್ಲಿ ಕೆಲಸ ಮಾಡ್ಕೊಂಡು ಇರ್ತೀನಿ ಸರ್. ಯಾಕೆ ಅದಕ್ಕೆ ಕಾನೂನು ಹೋರಾಟ ಇದೆ. ಕಾನೂನು ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಬರ್ತಾರೆ, ಅದಕ್ಕೆ ಅಂತಲೇ ಜನಪ್ರತಿನಿಧಿಗಳಿಗೆ ಒಂದು ಅವಕಾಶವೂ ಇದೆ. ಕಾನೂನು ಹೋರಾಟಕ್ಕೆ ಹೋಗ್ತೀವಿ. ಕಾನೂನು ಹೋರಾಟದಲ್ಲಿ ಏನು ಜಯ ಸಿಗುತ್ತೋ, ಯಾರಿಗೆ ಸೋಲಾಗುತ್ತೋ ಮುಂದಿನ ದಿನಗಳಲ್ಲಿ ನಾವು ನೋಡೋಣ ಸರ್.